ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೊಳ್ಳೋಣ. ಅದಕ್ಕಾಗಿಂದು ಆರಿಸಿಕೊಂಡಂಥ ಸತ್ಯವೇದ ಭಾಗವು 2 ಅರಸುಗಳು 7ನೇ ಅಧ್ಯಾಯ ವಚನ 1 ಮತ್ತು 2. ಹಾಗೆ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಂತೆಯೂ ಜವೆಗೋಧಿಯು 24 ಸೇರಂತೆಯೂ ಮಾರಲ್ಪಡುವವು ಅನ್ನುತ್ತಾನೆಂದು ಹೇಳಿದನು. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರ್ದಾರನು, ದೇವರ ಮನುಷ್ಯನಿಗೆ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಈ ಒಂದು ವಾಕ್ಯದ ಆಧಾರದ ಮೇಲೆ ನಾವೇನನ್ನು ಗಮನಿಸ್ತೇವೆ ಅಂತೇಳಿದರೆ, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಮತ್ತು ಒಬ್ಬ ರಾಜನ ಕೈ ಕೆಳಗಡೆ ಇರುವಂಥ ಒಬ್ಬ ಅಧಿಕಾರಿ ಇದ್ದಾನೆ. ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಅಲ್ಲಿ ಒಂದು ದಿನ ಅಂದರೆ ನಾಳೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರು, ಜವೆಗೋಧಿ 24 ಸೇರು ಆ ರೀತಿಯಲ್ಲಿ ಮಾರ್ತಾರೆ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಸರ್ದಾರ ಅವನು ಒಂದು ಚೂರು ಕೂಡ ನಂಬೋದೇ ಇಲ್ಲ. ಇದು ಆಗೋದೇ ಇಲ್ಲ, ಪರಲೋಕದಿಂದ ಅವೆಲ್ಲ ದವಸ ಧಾನ್ಯ ಬಂದರೂ ಅದು ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿ ಒಂದೊಂದಾಗಿ ನಾವು ನೋಡೋಣ. ಆ ಮಾತು, ಎಲೀಷನ ಮಾತು ಅಲ್ಲಿ ನೆರವೇರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ನೆರವೇರಬೇಕಾದ್ರೆ ಒಂದು ಘಟನೆ ಅಲ್ಲಿ ನಡೆದಿದೆ. ಆ ಘಟನೆ ಯಾವ ರೀತಿಯಲ್ಲಿದೆ, ಅದನ್ನು ನಾವು ಆತ್ಮಿಕವಾಗಿ ತೆಗೆದುಕೊಳ್ಳುವಾಗ ನಮ್ಗೆ ಯಾವ ರೀತಿಯಲ್ಲಿ ಬೋಧಿಸ್ತದೆ ಅನ್ನುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಊರು ಬಾಗಿಲಿನಲ್ಲಿ 4 ಮಂದಿ ಕುಷ್ಠರೋಗಿಗಳಿರ್ತಾರೆ. 3ನೇ ವಚನದಲ್ಲಿ ಅವರು ತಮ್ಮೊಳಗೆ ಮಾತಾಡ್ಕೊಳ್ತಾರೆ, ನಾವು ಇಲ್ಲಿ ಕೂತ್ಕೊಂಡ್ರು ಊಟ ಇಲ್ಲ, ಇಲ್ಲಿ ಕೂತ್ಕೊಂಡ್ರು ನಾವು ಒಂದಿನ ಸತ್ತು ಹೋಗ್ತೀವಿ ಉಪವಾಸವಾಗಿ. ಒಂದು ವೇಳೆ ನಾವು ಒಳಗಡೆ ಹೋದರೆ ಆ ಅರಮ್ಯರ ಸೈನ್ಯ ನಮ್ಮನ್ನು ಹೇಗೂ ಸಾಯಿಸ್ತದೆ. ಯಾಕಂತ ಹೇಳಿದರೆ ನಾವು ಕುಷ್ಠರೋಗಿಗಳು ಪಟ್ಟಣದ ಒಳಗಡೆ ಹೋಗುವ ಹಾಗಿಲ್ಲ. ಹಾಗಾದರೆ ನಾವು ಹೇಗೂ ಸಾಯ್ತೇವೆ, ಅಲ್ಲಿ ಹೋಗಿ ಸತ್ತು ಬಿಡೋಣ ಅನ್ನುವಂಥ ತೀರ್ಮಾನ ಮಾಡ್ತಾರೆ ಆ 4 ಜನ. ಆ ರೀತಿಯಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಎಲ್ಲಿಗೆ? ಅರಮ್ಯರ ಪಾಳೆಯ ಕಡೆಗೆ. ಅರಮ್ಯರ ಪಾಳೆ ಕಡೆಗೆ ಇವರು ಹೋಗುವಾಗ ಅರಮ್ಯರ ಸೈನ್ಯ ರಥಾಶ್ವ ಸಹಿತವಾಗಿ, ಕುದುರೆಗಳು, ಅನೇಕ ರಥಗಳು, ಸೈನಿಕರು, ಈ ಮಹಾಸೈನ್ಯ ಅಲ್ಲಿದೆ. ಆದರೆ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ಸಾಯಂಕಾಲ ಆ ಸೈನ್ಯಕ್ಕೆ, ಅರಮ್ಯರ ಸೈನ್ಯಕ್ಕೆ ಆ ಪಾಳ್ಯದಲ್ಲಿ ಅವರ ಕಿವಿಯಲ್ಲಿ ಒಂದು ಸ್ವರ ಕೇಳಿತಂತೆ. ಎಂಥ ಸ್ವರ? ದೊಡ್ಡ ಸೈನ್ಯವೇ ಅವ್ರ ಕಡೆ ಬರ್ತಾ ಇದೆಯೇನೋ ಅನ್ನುವಂಥ ಒಂದು ಸ್ವರ. ಆ ಸ್ವರ ಕೇಳಿದ ತಕ್ಷಣ ಅರಮ್ಯರು, ಅಯ್ಯೋ, ಈ ಸೈನ್ಯ ಬರ್ತಾ ಇದೆ ಎಲ್ಲೋ ಒಂದು ಕಡೆ, ನಮ್ಮ ವಿರೋಧಿಗಳ ಸೈನ್ಯ, ಆ ಮೋಸ್ಟ್ಲಿ ಇಸ್ರಾಯೇಲರು ಇರಬೇಕು, ಅವ್ರು ಬಂದರೆ ನಾವು ಖಂಡಿತವಾಗಿ ಸತ್ತು ಹೋಗ್ತೇವೆ, ಇನ್ನು ಓಡಿ ಹೋಗೋಣ ಅಂತೇಳಿ ಅರಮ್ಯರು ಏನು ಮಾಡ್ತಾರೆ, ಸಾಯಂಕಾಲ ಆದ ತಕ್ಷಣವೇ ಎಲ್ಲರೂ ಅವ್ರ ಪಾಳೆ ಖಾಲಿ ಮಾಡ್ಕೊಂಡು ಇದ್ದಕ್ಕಿದ್ದಾಗೆ ಓಡೋಗ್ಬಿಡ್ತಾರೆ. ಕತ್ತೆ ಕುದುರೆಗಳನ್ನು ತೊಗೊಂಡು, ಏನು ಸಾಮಾನು ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಸಡನ್ನಾಗಿ ಅವರು ಓಡೋಗ್ಬಿಡ್ತಾರೆ. ಈ 4 ಜನ ಕುಷ್ಠರೋಗಿಗಳು ಅಲ್ಲಿಗೆ ಬರ್ತಾರೆ. ಆ ಪಾಳೆಗೆ ಬಂದು ನೋಡುವಾಗ ಒಬ್ಬರು ಇಲ್ಲ. ಏನಾಯಿತು? ಅವರೆಲ್ಲ ಓಡಿ ಹೋದ್ರು. ಯಾಕೆ ಓಡಿ ಹೋದ್ರು? ಅವ್ರ ಕಿವಿಯಲ್ಲಿ ಒಂದು ಸ್ವರ ಬಂತು, ದೊಡ್ಡ ಸೈನ್ಯ ಟಕ್ 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 ಅಂತೇಳಿ ಯಾವ ರೀತಿಯಲ್ಲಿ ಕುದುರೆಗಳ ಶಬ್ದ ಬಂತೋ ಏನೋ, ಅವ್ರು ಓಡಿ ಹೋದ್ರು. ಇಲ್ಲಿ ಒಂದು ಪ್ರಶ್ನೆ, ಅಂಥ ಸ್ವರ ಅರಮ್ಯರ ಸೈನ್ಯಕ್ಕೆ ಅಥವಾ ಅವರ ಪಾಳ್ಯದಲ್ಲಿರುವವರಿಗೆ ಕೇಳಲಿಕ್ಕೆ ಏನು ಕಾರಣ? ಅಲ್ಲಿ ಆ ಒಂದು ಸ್ವರ, ಆ ಘೋಷಣೆ ಯಾರು ಮಾಡಿದರು? ಅಲ್ಲಿ ಗಮನಿಸಬೇಕು, ದೇವರು ಆ ಕಾರ್ಯವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ ಎಲೀಷನ ಒಂದು ಮಾತು ಕೊಟ್ಟಿದ್ದ, ಅಲ್ಲಿಗೆ ನಾನು ಬರ್ತೇನೆ. ಆಗ ಇವರೇನು ಮಾಡ್ತಾರೆ, ಈ 4 ಕುಷ್ಠರೋಗಿಗಳು ಆ ಗುಡಾರಗಳ ಒಳಗಡೆ ಹೋಗಿ ಎಲ್ಲ ಅವ್ರಿಗೆ ಬೇಕಾಗಿರುವಂಥ ಊಟ ಮಾಡಿ, ಬಟ್ಟೆಗಳನ್ನು ತಕ್ಕೊಂಡು, ಬೆಳ್ಳಿ ಬಂಗಾರ ತಕ್ಕೊಂಡು, ಮತ್ತೆ ಏನು ಮಾಡ್ತಾರೆ ಅಂದರೆ ತಿರುಗಿ ಅವ್ರು ಎಲ್ಲಿದ್ದರು ಅಲ್ಲಿಗೆ ಬರ್ತಾರೆ. ನಾವೇನೋ ಊಟ ಮಾಡಿದ್ದೀವಿ, ನಾವೇನೋ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ, ಬೆಳ್ಳಿ ಬಂಗಾರ ಸಿಕ್ಕಿತು, ಇನ್ನೂ ಜಾಸ್ತಿ ಇದೆ ಅಲ್ಲಿ, ಅದನ್ನು ತೊಗೊಂಡು ಬರ್ಲಿಕ್ಕೆ ಆಗ್ತಾಯಿಲ್ಲ ಇವರಿಗೆ. ಬೆಳ್ಳಿ ಬಂಗಾರ ಹೊತ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ, ಊಟ ಎಲ್ಲನೂ ತಿನ್ನೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿದ್ದಾರೆ.
ಆದರೆ ಅವರಲ್ಲಿ ಒಂದು ಯೋಚನೆ ಬಂತು, ಈ ಶುಭವಾರ್ತೆ, ಈ ಗುಡ್ ನ್ಯೂಸ್ ಇದೆಯಲ್ಲ, ನಾವಿದನ್ನು ಅಲ್ಲಿ ಹೋಗಿ ಹೇಳದೇ ಇದ್ದರೆ ನಾವು ತಪ್ಪು ಮಾಡ್ತೇವೆ, ನಾವು ಶಿಕ್ಷೆಗೆ ಪಾತ್ರ ಆಗ್ತೇವೆ. ಅದಕ್ಕೆ ನಾವು ಅರಮನೆಗೆ ಓಡಿ ಹೋಗೋಣ, ಅಲ್ಲಿರುವಂಥ ಜನಗಳಿಗೆ ಹೇಳ್ಬಿಡೋಣ, ಅವರು ಬಂದು ತಿನ್ನಲಿ, ಅವರು ಕೂಡ ಒಳ್ಳೊಳ್ಳೆ ಬಟ್ಟೆ, ಬೆಳ್ಳಿ, ಬಂಗಾರ ಎಲ್ಲ ಎತ್ಕೊಂಡು ಹೋಗಲಿ. ಇದು ಶುಭ ಸಮಾಚಾರ, ಇದನ್ನು ನಮ್ಮಲ್ಲಿ ಇಟ್ಕೊಳ್ಳೋದು ಬೇಡ. ಅವರು 4 ಜನ ತೀರ್ಮಾನ ಮಾಡಿ ಅವ್ರು ಹಿಂತಿರುಗಿ ಯಾವ ಸ್ಥಳದಲ್ಲಿದ್ದರು ಅಲ್ಲಿಂದಲೇ ಅದು ಪ್ರಾರಂಭ ಮಾಡಿದರು. ಹಿಂಗೆ ನಾವು ಅರಮ್ಯರ ಪಾಳ್ಯಕ್ಕೆ ಹೋಗಿದ್ವಿ, ಅಲ್ಲಿ ಒಬ್ಬರೂ ಇಲ್ಲ, ನೀವು ಹೋಗಿ ಅದನ್ನು ತೊಗೊಂಡು ಬನ್ನಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಇಲ್ಲಿ ಗಮನಿಸುವಂಥ ಒಂದು ಸತ್ಯ ಸಂಗತಿ, ಆ ವಿಷಯ ಗೊತ್ತಾದ ಮೇಲೆ ರಾಜನು ತನ್ನೆಲ್ಲ ಜನಗಳಿಗೆ ಕಳಿಸ್ತಾನೆ ಅರಮ್ಯರ ಪಾಳ್ಯಕ್ಕೆ ಸೂರೆ ಮಾಡ್ತಾರೆ. ಅಲ್ಲಿ ಆ ಎಲ್ಲ ಗೋಧಿಟ್ಟು, ಜವೆ ಗೋಧಿ ಏನಾಯ್ತು ಅಂತ ಹೇಳಿದ್ರೆ ಮಾರಲ್ಪಡ್ತದೆ. ಯಾವ ಥರ? ಕೇವಲ ರೂಪಾಯಿಗೆ 12 ಸೇರಿನಂತೆ. ಜವೆ ಗೋಧಿ 24 ಸೇರು 1 ರೂಪಾಯಿಗೆ ಮಾರಲ್ಪಟ್ಟವು. ಅಲ್ಲಿ ಮುಖ್ಯವಾಗಿ ಗಮನಿಸುವಂಥ ಒಂದು ವಿಷಯ, ಎಲೀಷನು ಹೇಳಿದ ಮಾತು ನೆರವೇರಿತು. ಆದರೆ ಆ ಸರ್ದಾರಿದ್ದನಲ್ಲ, ಆ ಊರು ಬಾಗಿಲು ಕಾಯುವುದಕ್ಕಾಗಿ ಕಳಿಸಿದ್ದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಅಲ್ಲಿ ನಡೆಯುವಂಥ ಗದ್ದಲ ನೋಡಿದನು, ಮಾರುವಂಥದ್ದು ನೋಡಿದನು ಅವನು, ಆದರೆ ಅನುಭವಿಸಲಿಲ್ಲ. ಹಾಗೆ ಎಲೀಷನು ಹೇಳಿದ ಮಾತಲ್ಲಿ ನೆರವೇರಿತು. ನೀನು ಕಣ್ಣಿಂದ ನೋಡ್ತಿ, ಆದರೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಆತ್ಮಿಕವಾಗಿ ಯಾವ ಅನ್ವಯಿಸುವಿಕೆ ನಮಗೆ ಸಿಗ್ತದೆ? ಇಲ್ಲಿ ಅನೇಕ ಸಂಗತಿಗಳಿವೆ, ಆದರೆ ಕೆಲವೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ 4 ಜನ ಕುಷ್ಠರೋಗಿಗಳು ಯಾರಿಗೆ ಹೋಲಿಕೆ ಆಗಿದ್ದಾರೆ ಅಂತ ಹೇಳಿದರೆ, ಇವತ್ತು ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ಅವರು ಹೋಲಿಕೆ ಆಗಿದ್ದಾರೆ. ನಾವು ಹೇಗೂ ಸಾಯ್ತೇವೆ ಎಂಬುದಾಗಿ ಅವರು ಅಂದ್ಕೊಂಡಿದ್ರು. ಪಾಪದಲ್ಲಿದ್ದಂಥ ನಮ್ಮನ್ನು ದೇವರು ತನ್ನ ಸ್ವರಕ್ತದಿಂದ ಬಿಡಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಹೌದು, ಆ ಒಂದು ಬೆಳ್ಳಿ ಬಂಗಾರಕ್ಕಿಂತಲೂ, ಆ ಒಂದು ಊಟಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿತ್ಯ ಜೀವನ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ ಆ ಕುಷ್ಠರೋಗಿಗಳು ತಿಂದು ಕುಡಿದು ಅಲ್ಲೇ ಮಲ್ಕೊಳ್ಳಿಲ್ಲ. ಅವರಂದರು, ಈ ಶುಭವಾರ್ತೆ ನಾವು ಪ್ರಕಟಿಸದಿದ್ದರೆ ಇದು ಒಳ್ಳೆಯದಲ್ಲ. ಹಂಗೆ ದೇವರು ನಿಮಗೆ ಬೆಳ್ಳಿ ಬಂಗಾರಕ್ಕಿಂತಲೂ, ಊಟಕ್ಕಿಂತಲೂ, ಎಲ್ಲದಕ್ಕಿಂತಲೂ ಮುಖ್ಯವಾದಂಥ ನಿತ್ಯ ಜೀವನ ಕೊಟ್ಟಿದ್ದಾನಲ್ಲ, ಆ ನಿತ್ಯ ಜೀವ ನಾವು ಪ್ರಕಟಿಸದಿದ್ದರೆ, ಆ ಶುಭವಾರ್ತೆ ಇನ್ನೊಬ್ಬರಿಗೆ ಹೇಳದಿದ್ದರೆ ಅದೇನಾಗ್ತದೆ? ಅದು ನಿಜವಾಗಲೂ ಶಿಕ್ಷೆಗೆ ಅರ್ಹರು ಮತ್ತು ಅದು ನಮಗೆ ಒಳ್ಳೆಯದಲ್ಲ. ಹಾಗಾದರೆ ಪ್ರತಿಯೊಬ್ಬ ವಿಶ್ವಾಸಿ ಆ ಶುಭವಾರ್ತೆ, ಆ ಊಟ, ಆ ಬೆಳ್ಳಿ ಬಂಗಾರದ ವಿಷಯವಾಗಿ, ಆ ನಿತ್ಯ ಜೀವದ ವಿಷಯವಾಗಿ ನಾವು ಹೇಳಬೇಕಾಗಿದೆ. ಹಾಗಾದರೆ ಇವತ್ತು ಅದನ್ನು ನಾವು ಹೇಳ್ತಾ ಇದ್ದೇವ, ಅಥವಾ ನಮಗೆ ಸಿಕ್ಕಿದೆ ಸಾಕು ಎಂಬುದಾಗಿ ಊಟ ಮಾಡಿ ಮಲ್ಕೊಳ್ತಾ ಇದ್ದೇವ? ಆ ಕುಷ್ಠರೋಗಿಗಳು ಆ ಕಾರ್ಯ ಮಾಡಲಿಲ್ಲ, ಅವರು ಹಿಂತಿರುಗಿದ್ರು, ಆ ಜನಗಳಿಗೆ ಹೇಳಿದರು. ಹಾಗೆ ನಾವುಗಳು ಕೂಡ ನಾವೇನು ಅಂದ್ಕೊಂಡಿದ್ದೇವೋ ಅದು ಆಶೀರ್ವಾದವಾಗಿರ್ಬೋದು, ನಿತ್ಯ ಜೀವವಾಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಇನ್ನೊಬ್ಬರಿಗೆ ನಾವು ಹೇಳದೇ ಇದ್ದರೆ ನಾವು ತಪ್ಪಿಗಸ್ತರಾಗ್ತೇವೆ. ಅದು ಶುಭವಾರ್ತೆ, ಅದು ನಾವು ಹೇಳಲೇಬೇಕು. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಖಂಡಿತವಾಗಿ ಒಂದು ವೇಳೆ ದೇವರು ನಿಮ್ಮಲ್ಲಿ ಭಾರ ಕೊಟ್ಟಿದ್ದೀಯಾದರೆ ನಮ್ಮನ್ನು ನಾವು ಆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಣ. ಅನೇಕರಿಗೆ ಈಗೋ ಅಲ್ಲಿ ನಿತ್ಯ ಜೀವಿದೆ, ಯೇಸುವಿನ ಮೂಲಕ ನಿತ್ಯ ಜೀವಿದೆ, ಯೇಸು ಮೂಲಕ ರಕ್ಷಣೆ ಇದೆ, ಯೇಸುವಿನ ಮೂಲಕ ಪರಲೋಕಕ್ಕೆ ದಾರಿ ಎಂಬುದಾಗಿ ಹೇಳೋಣ. ಆ ರೀತಿಯಲ್ಲಿ ಹೇಳಲಿಕ್ಕೆ ದೇವರು ತಾನೇ ನಿಮಗೆ ಮನಸ್ಸು ಕೊಡಲಿ, ಧೈರ್ಯ ಕೊಡಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಪ್ರಾರ್ಥಿಸುವ. ನಮ್ಮನ್ನು ಪ್ರೀತಿಯಲ್ಲಿ ನಡೆಸುವಂಥ ತಂದೆ ಆದ ದೇವರೇ, ಆ 4 ಜನ ಕುಷ್ಠರೋಗಿಗಳು ಯಾವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರೋ ಅದೇ ರೀತಿಯಲ್ಲಿ ನಾವುಗಳು ಕೂಡ ತೀರ್ಮಾನ ತೆಗೆದುಕೊಂಡು ಆ ಶುಭವಾರ್ತೆಯನ್ನು ಈಗಿನಿಂದಲೇ ಸಾರಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.